ಹೆಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಚೆಸ್ಟಿಗೆ ಒಳ್ಳೆ ಎಕ್ಸಸೈಸಸ್ ನ ಹೇಳ್ತೀನಿ. ಅದು ಹೇಗೆ ಪರ್ಫಾರ್ಮ್ ಮಾಡಬೇಕು, ಅದರ ಟೆಕ್ನಿಕ್ ಏನು ಎಲ್ಲದೂ ಹೇಳ್ತೀನಿ ಈ ವಿಡಿಯೋದಲ್ಲಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಾಗಿ ಕೇಬಲ್ ಕ್ರಾಸ್ ಓವರ್ ಫಾರ್ ಲೋಯರ್ ಚೆಸ್ಟ್. ಯಾಕಂದ್ರೆ ಬಹಳ ಜನರಿಗೆ ಡೌಟ್ ಇರುತ್ತೆ ಲೋಯರ್ ಚೆಸ್ಟಿಗೆ ವರ್ಕೌಟ್ಸ್ ಯಾವ್ದಾವ್ದು ಮಾಡ್ಬೇಕಂತ ಹೇಳಿ. ಸೊ ಹಾಗಾಗಿ ಫಸ್ಟ್ ಲೋಯರ್ ಚೆಸ್ಟ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ, ಯಾವುದೇ ರೂಲ್ಸ್ ಇಲ್ಲ ಈ ಎಕ್ಸಸೈಸ್ ಆದ್ಮೇಲೆ ಇದೇ ಪರ್ಫಾರ್ಮ್ ಮಾಡ್ಬೇಕು ಅಂತ ಹೇಳಿ ಯಾವುದೇ ತರದ ರೂಲ್ಸ್ ಇಲ್ಲ. ಯಾವುದೇ ಎಕ್ಸಸೈಸ್ ಫಸ್ಟ್ ಸ್ಟಾರ್ಟ್ ಮಾಡ್ಬೋದು. ಇನ್ನೊಂದು, ಇದು ಕೇಬಲ್ ಅಡ್ಜಸ್ಟ್ಮೆಂಟ್ ಬಂದ್ಬಿಟ್ಟು ಇದು ಫುಲ್ ಮೇಲೆ ಇರಬೇಕು. ಮತ್ತೆ ಕರೆಕ್ಟ್ ಆಗಿ ನಿಮ್ಮ ಹೈಟ್ ಇಂದ ಸ್ವಲ್ಪ ಮೇಲೆ ಇದ್ರೆ ಸಾಕು. ಬಹಳ ಕೆಳಗಿದ್ರೆ ಕೇಬಲ್ ಸ್ಟ್ರೆಚ್ ಮಾಡುವಾಗ ಟಚ್ ಆಗುತ್ತೆ. ಸೊ ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಕೇಬಲ್ ಕ್ರಾಸ್ ಓವರ್ ಲೋಯರ್ ಚೆಸ್ಟಿಗೆ ಪರ್ಫಾರ್ಮ್ ಮಾಡುವಾಗ ಸ್ಟ್ರೇಟ್ ಕೇಬಲ್ಸಿಗೆ ಸ್ಟ್ರೇಟ್ ನಿಂತ್ಕೋಬೇಕು. ಮತ್ತೆ ಸ್ಟ್ರೇಟ್ ಆಗಿ ಕೆಳಗೆ ನಿಮ್ಮ ಲೋಯರ್ ಚೆಸ್ಟ್ ಹತ್ರ ಫುಲ್ ಮಾಡಬೇಕು, ಸ್ಕ್ವೀಸ್ ಮಾಡಬೇಕು ಫುಲ್. ಮತ್ತೆ ಬಿಡುವಾಗ ಎಲ್ಬೋಸ್ ಬೆಂಡ್ ಇರಲಿ, ಸ್ಟ್ರೇಟ್ ಇರಬಾರ್ದು. ಕ್ಲೀನ್ ಆಗಿ ಪರ್ಫಾರ್ಮ್ ಮಾಡಿ. ಮತ್ತೆ ಇಲ್ಲಿ ಕೆಳಗೆ ಬಂದಾಗ ನಿಮ್ಮ ಎಲ್ಬೋಸ್ನ ಸ್ಟ್ರೇಟ್ ಮಾಡಿ ಲೋಯರ್ ಚೆಸ್ಟ್ನ ಸ್ಕ್ವೀಸ್ ಮಾಡಿ, ಕ್ಲೀನ್ ಆಗಿ ಸ್ಟ್ರೆಚ್ ಮಾಡಿ. ಒಬ್ಬೊಬ್ರು ಏನ್ ಮಾಡ್ತಾರೆ, ಬಹಳ ಒಂದೇ ಸರಿ ಹಿಂಗೆ ಫುಲ್ ಹೈ ಬಿಟ್ಟು ಎಕ್ದಮ್ ಎಳಿತಾರೆ. ಆ ಥರ ಎಲ್ಲ ಮಾಡಬೇಡಿ. ಕ್ಲೀನ್ ಆಗಿ ಕಂಟ್ರೋಲ್ ಫಾರ್ಮ್ ಅಲ್ಲಿ ನಿಮ್ಮ ಲೋಯರ್ ಚೆಸ್ಟ್ ಮೇಲೆ ಫೋಕಸ್ ಮಾಡಿ ಪರ್ಫಾರ್ಮ್ ಮಾಡಿ. ಕೇಬಲ್ ಕ್ರಾಸ್ ಓವರ್ ಅಲ್ಲಿ ಮೊದಲೇ ವೇರಿಯೇಷನ್ ಆಯ್ತು ಲೋಯರ್ ಚೆಸ್ಟಿಗೆ. ಈಗ ಇನ್ನೊಂದು ವೇರಿಯೇಷನ್ ಅಪ್ಪರ್ ಚೆಸ್ಟಿಗೆ ತೋರಿಸ್ತೀನಿ. ಇದರಲ್ಲಿ ನೀವು ಕೇಬಲ್ಸ್ ನ ಸ್ವಲ್ಪ ಸ್ಲೈಟ್ ಆಗಿ ಕೆಳಗೆ ಸೆಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಅಪ್ಪರ್ ಚೆಸ್ಟ್ ಕ್ಲೀನ್ ಆಗಿ ಸ್ಟ್ರೆಚ್ ಆಗೋದಕ್ಕೆ ನಿಮ್ಮ ಕೇಬಲ್ಸ್ ಬಹಳ ಇಂಪಾರ್ಟೆಂಟ್. ನಿಮ್ಮ ಹೈಟ್ ಅಡ್ಜಸ್ಟ್ಮೆಂಟ್ ಬಹಳ ಇಂಪಾರ್ಟೆಂಟ್. ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಬನ್ನಿ. ಕ್ಲೀನ್ ಆಗಿ ನಿಮ್ಮ ಅಪ್ಪರ್ ಚೆಸ್ಟ್ ಹತ್ರ ತಗೊಳ್ಳಿ. ಇದು ಸಹ ಸೇಮ್. ಇದು ಬಹಳ ಕಂಟ್ರೋಲ್ ಫಾರ್ಮ್ ಅಲ್ಲಿ ಮಾಡ್ಬೇಕು ನೀವು. ಮತ್ತೆ ಇದು ಸ್ಟ್ರೆಚ್ ಮಾಡುವಾಗ, ಹಿಂದೆ ಬಿಡುವಾಗ ನಿಮ್ಮ ಚೆಸ್ಟ್ ಲೆವೆಲ್ ತನಕ ಅಷ್ಟೇ ಸ್ಟ್ರೆಚ್ ಮಾಡಬೇಕು. ಫುಲ್ ಹಿಂದೆ ಬಿಡಬಾರ್ದು. ಅವಾಗ ಏನಾಗುತ್ತೆ, ನಿಮ್ಮ ಶೋಲ್ಡರ್ಸ್ ಮೇಲೆ ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಕ್ಲೀನ್ ಆಗಿ ಕಂಟ್ರೋಲ್ ಫಾರ್ಮ್ ಅಲ್ಲಿ ಮಾಡಿ. ನಿಮ್ಮ ಅಪ್ಪರ್ ಚೆಸ್ಟ್ ಮೇಲೆ ಫೋಕಸ್ ಮಾಡಿ ಕ್ಲೀನ್ ಆಗಿ. ಇಲ್ಲಿ ಸ್ಕ್ವೀಸ್ ಮಾಡುವಾಗ ಸ್ಟ್ರೇಟ್ ಇರಬೇಕು ಎಲ್ಬೋಸ್. ಮತ್ತೆ ಇಲ್ಲಿ ಹಿಂದೆ ಸ್ಟ್ರೆಚ್ ಮಾಡುವಾಗ ಬೆಂಡ್ ಇರಬೇಕು. ಇದೇ ತರ ಕಂಟ್ರೋಲ್ ಫಾರ್ಮ್ ಅಲ್ಲಿ ಮಾಡಿ. ಮತ್ತೆ ವೇಟ್ಸ್ ಮ್ಯಾಟರ್ ಆಗಲ್ಲ. ನೀವು ಲೈಟ್ ವೇಟ್ ಅಲ್ಲೇ ಸ್ಟಾರ್ಟ್ ಮಾಡಿ. ಮತ್ತೆ ಸ್ಲೈಟ್ಲಿ ಗ್ರಾಜುಯಲಿ ಇನ್ಕ್ರೀಸ್ ಮಾಡಿ ವೇಟ್. ನೆಕ್ಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಇನ್ಕ್ಲೈನ್ ಡಂಬಲ್ ಚೆಸ್ಟ್ ಪ್ರೆಸ್. ಇದು ಒಂದು ಬಹಳ ಇಂಪಾರ್ಟೆಂಟ್ ಎಕ್ಸಸೈಸ್. ಯಾಕಂದ್ರೆ ಬಹಳ ಜನರಿಗೆ ಅಪ್ಪರ್ ಚೆಸ್ಟ್ ಡೆವಲಪ್ ಆಗಿರಲ್ಲ. ಸೊ ಇದು ಒಂದು ಬಹಳ ಇಂಪಾರ್ಟೆಂಟ್ ಎಕ್ಸಸೈಸ್ ಅಪ್ಪರ್ ಚೆಸ್ಟಿಗೆ. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಬೆಂಚ್ ನೀವು ಅಡ್ಜಸ್ಟ್ಮೆಂಟ್. ಬಹಳ ಜನ ಏನ್ ಮಾಡ್ತಾರೆ, ಬಹಳ ಇನ್ಕ್ಲೈನ್ ಅಪ್ ಮಾಡ್ಕೊಳ್ತಾರೆ. ಆ ಥರ ಮಾಡ್ಕೋಬೇಡಿ. ಯಾಕಂದ್ರೆ ನೀವು ಎಷ್ಟು ಮೇಲೆ ಮಾಡ್ಕೊಳ್ತಾ ಹೋಗ್ತೀರಾ ಅದು ನಿಮ್ಮ ಶೋಲ್ಡರ್ಸಿಗೆ ಇದು ಆಗುತ್ತೆ. ಹಾಗಾಗಿ ನೀವೆಷ್ಟು ಇನ್ಕ್ಲೈನ್ ಕಮ್ಮಿ ಇಟ್ಕೊಳ್ತೀರಾ ಅಷ್ಟು ನಿಮ್ಮ ಅಪ್ಪರ್ ಚೆಸ್ಟ್ ಆಕ್ಟಿವೇಟ್ ಆಗುತ್ತೆ. ನಾನ್ ಸೆಟ್ ಮಾಡ್ಕೊಂಡಿರೋದು 30 ಡಿಗ್ರಿಗೆ. ಸೊ ನೀವು ಅದೇ ಟ್ರೈ ಮಾಡಿ. ಈ ಎಕ್ಸಸೈಸ್ ಪರ್ಫಾರ್ಮ್ ಮಾಡುವಾಗ ಬಹಳ ಜನ ಏನ್ ಮಾಡ್ತಾರೆ, ರಾಂಗ್ ಪರ್ಫಾರ್ಮ್ ಮಾಡ್ತಾರೆ. ಹ್ಯಾಂಡ್ಸ್ ಎಲ್ಬೋಸ್ ಎಲ್ಲ ಹಿಂಗ್ ಸ್ಟ್ರೇಟ್ ಇಟ್ಕೊಳ್ತಾರೆ, ಈ ತರ ಮಾಡ್ತಾರೆ. ಆ ತರ ಮಾಡಬಾರ್ದು. ಎಲ್ಬೋಸ್ ಇನ್ಸೈಡ್ ಡಕ್ ಮಾಡಬೇಕು. ಚೆಸ್ಟ್ ಅಪ್ ಮಾಡಿ ಕ್ಲೀನ್ ಆಗಿ ಪ್ರೆಸ್. ಇದು ನಿಮ್ಮ ಅಪ್ಪರ್ ಚೆಸ್ಟಿಗೆ ಒಂದು ಬೆಸ್ಟ್ ಎಕ್ಸಸೈಸ್ ಹೇಳ್ತೀನಿ. ನೀವು ಕರೆಕ್ಟ್ ಆಗಿ ಪರ್ಫಾರ್ಮ್ ಮಾಡಿದ್ರೆ ನಿಮ್ಮ ಅಪ್ಪರ್ ಚೆಸ್ಟ್ ಬೇಗ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಪೆಗ್ ಫ್ಲೈಸ್. ಇದು ನಿಮ್ಮ ಮಿಡ್ ಚೆಸ್ಟಿಗೆ ಒಳ್ಳೆ ಎಕ್ಸಸೈಸ್. ಇದು ನೀವೆಷ್ಟು ಕ್ಲೀನ್ ಆಗಿ ಪರ್ಫಾರ್ಮ್ ಮಾಡ್ತೀರಾ ಅಷ್ಟು ನಿಮ್ಮ ಚೆಸ್ಟ್ ಫುಲ್ ಕಾಣುತ್ತೆ. ಸೊ ಇದು ಹೆಂಗೆ ಸೆಟ್ ಮಾಡ್ಕೋಬೇಕಂತ ಹೇಳಿದ್ರೆ, ನಿಮ್ಮ ಬಾಡಿ ಏನಿದೆ ಇದಕ್ಕಿಂತ ಸ್ವಲ್ಪ ಹಿಂದೆ ಇರಬೇಕು ನಿಮ್ಮ ಹ್ಯಾಂಡಲ್. ಫಸ್ಟ್ ಕ್ಲೀನ್ ಆಗಿ ಚೆಸ್ಟ್ ಅಪ್ ಮಾಡ್ಕೊಳ್ಳಿ. ಫುಲ್ ಫಾರ್ಮ್ ಕರೆಕ್ಟ್ ಆಗಿ ರೆಡಿ ಆಗಿ. ಬಿಡುವಾಗ ನಿಮ್ಮ ಎಲ್ಬೋಸ್ ಬೆಂಡ್ ಆಗಬೇಕು. ಮತ್ತೆ ಇಲ್ಲಿ ಸ್ಕ್ವೀಸ್ ಮಾಡುವಾಗ ಸ್ಟ್ರೇಟ್ ಆಗಬೇಕು.
ನೋಡಿ ನನ್ನ ಎಲ್ಬೋಸ್ ಬೆಂಡ್ ಇದೆ, ಇದೇ ತರ ಬೆಂಡ್ ಇಟ್ಕೊಂಡು ಸ್ಕ್ವೀಸ್ ಮಾಡುವಾಗ ಸ್ಟ್ರೇಟ್ ಮಾಡಬೇಕು. ಚೆಸ್ಟ್ ಅಪ್ ಇರಬೇಕು. ಕ್ಲೀನ್ ಆಗಿ ಚೆಸ್ಟ್ ನ ಸ್ಟ್ರೆಚ್ ಮಾಡಿ ಮತ್ತೆ ಸ್ಕ್ವೀಸ್ ಮಾಡಿ. ಯಾವುದೇ ಎಕ್ಸಸೈಸ್ ಇರಲಿ ಫುಲ್ ಕಂಟ್ರೋಲ್ ಫಾರ್ಮ್ ಅಲ್ಲಿ ಮಾಡಿ, ಅವಾಗ ಅದರ ಎಫೆಕ್ಟ್ ನಿಮಗೆ ಡಬಲ್ ಇರುತ್ತೆ. ಈ ಎಕ್ಸಸೈಸ್ ಪರ್ಫಾರ್ಮ್ ಮಾಡುವಾಗ ನೀವು ಎಷ್ಟು ಕಂಟ್ರೋಲ್ ಫಾರ್ಮ್ ಅಲ್ಲಿ ಮಾಡ್ತೀರಾ ಮತ್ತೆ ನಿಮ್ಮ ಫಾರ್ಮ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ನಿಮ್ಮ ಚೆಸ್ಟ್ ಡೆವಲಪ್ ಆಗುತ್ತೆ. ಸೊ ಯಾವುದೇ ಎಕ್ಸಸೈಸ್ ಇರಲಿ, ಇದೆ ಅಂತಲ್ಲ, ಯಾವುದೇ ಎಕ್ಸಸೈಸ್ ಇರಲಿ ಕ್ಲೀನ್ ಆಗಿ ಕಂಟ್ರೋಲ್ ಫಾರ್ಮ್ ಅಲ್ಲಿ ಪರ್ಫಾರ್ಮ್ ಮಾಡಿ ಮತ್ತೆ ಅದರ ರಿಸಲ್ಟ್ ನಿಮಗೆ 100% ಸಿಗುತ್ತೆ. ನೆಕ್ಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಫ್ಲಾಟ್ ಡಬಲ್ ಪ್ರೆಸ್. ಇದು ನಿಮ್ಮ ಮಿಡ್ ಚೆಸ್ಟಿಗೆ. ಪ್ರೆಸ್ ಮೂಮೆಂಟ್ ಮತ್ತೆ ಫ್ಲೈ ಮೂಮೆಂಟ್ ಬಹಳ ಡಿಫ್ರೆಂಟ್ ಇರುತ್ತೆ. ಸೊ ನೀವು ಅದನ್ನ ಕಾಂಬಿನೇಷನ್ ಆಗಿ ಆಲ್ಟರ್ನೇಟ್ ಕಾಂಬಿನೇಷನ್ ಆಗಿ ವರ್ಕೌಟ್ ಮಾಡ್ಬೋದು. ಸೊ ಫಸ್ಟ್ ಎಕ್ಸಸೈಸ್ ಫ್ಲೈಸ್ ಮಾಡಿದ್ರೆ ನೆಕ್ಸ್ಟ್ ಎಕ್ಸಸೈಸ್ ನೀವು ಪ್ರೆಸ್ಸಿಂಗ್ ಮೂಮೆಂಟ್ ಮಾಡ್ಬೋದು. ಆ ತರ ಮಾಡಿದ್ರೆ ನಿಮ್ಮ ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ ಮತ್ತೆ ಎಕ್ಸಸೈಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು. ಈ ಎಕ್ಸಸೈಸ್ ಪರ್ಫಾರ್ಮ್ ಮಾಡುವಾಗ ಇದ್ರಲ್ಲೂ ಸಹ ನೀವು ಏನು ಫೋಕಸ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಎಲ್ಬೋಸ್ ಮೇನ್ ಬಂದ್ಬಿಟ್ಟು ನಿಮ್ಮ ಎಲ್ಬೋಸ್ ಯಾವಾಗಲೂ ಸ್ಟ್ರೇಟ್ ಇರಬಾರ್ದು. ಈ ತರ ಒಳಗೆ ಡಕ್ ಮಾಡಿ ಕ್ಲೀನಾಗಿ ಸ್ಕ್ವೀಸ್ ಮಾಡಿ ಸ್ಟ್ರೆಚ್ ಮಾಡಿ. ಮತ್ತೆ ಇದು ನೀವು ಅಪ್ಪರ್ ಚೆಸ್ಟ್ ಹತ್ರ ತಗೋಬಾರ್ದು, ನಿಮ್ಮ ಮಿಡ್ ಚೆಸ್ಟ್ ಆರ್ ಎಲ್ಸ್ ಲೋಯರ್ ಚೆಸ್ಟ್ ಹತ್ರ ಬರಬೇಕು. ಅವಾಗ ನಿಮ್ಮ ಚೆಸ್ಟಿಗೆ ಕ್ಲೀನ್ ಆಗಿ ಇದು ವರ್ಕ್ ಆಗುತ್ತೆ. ನೆಕ್ಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಡಿಕ್ಲೈನ್ ಡಂಬಲ್ ಚೆಸ್ಟ್ ಪ್ರೆಸ್. ಇದು ನಿಮ್ಮ ಲೋಯರ್ ಚೆಸ್ಟಿಗೆ ಒಂದು ಒಳ್ಳೆ ಎಕ್ಸಸೈಸ್. ಇದು ಹೇಗೆ ಪರ್ಫಾರ್ಮ್ ಮಾಡಬೇಕು ಎಲ್ಲ ಹೇಳ್ತೀನಿ. ಈ ಎಕ್ಸಸೈಸ್ ಮಾಡುವಾಗ ಡಂಬಲ್ಸ್ ಸ್ಟ್ರೇಟ್ ಇಂದ ಸ್ವಲ್ಪ ಟಿಲ್ಟ್ ಮಾಡಿ ಕ್ರಾಸ್ ಇಟ್ಕೊಳ್ಳಿ ಮತ್ತೆ ಸ್ಟ್ರೆಚ್ ಮಾಡಿ, ಸ್ವಲ್ಪ ವೈಡ್ ಆಗಿ ಸ್ಟ್ರೆಚ್ ಮಾಡಿ. ಮತ್ತೆ ಇದರ ಪೊಸಿಷನ್ ನಿಮ್ಮ ಲೋಯರ್ ಚೆಸ್ಟ್ ಮೇಲೆ ಬರಬೇಕು ಕ್ಲೀನ್ ಆಗಿ. ಮತ್ತೆ ಎಲ್ಬೋಸ್ ಇನ್ಸೈಡ್. ಕ್ಲೀನ್ ಆಗಿ ಕಂಟ್ರೋಲ್ ಫಾರ್ಮ್ ಅಲ್ಲಿ ಮಾಡಿ. ನಿಮ್ಮ ಲೋಯರ್ ಚೆಸ್ಟ್ ಮೇಲೆ ಫೋಕಸ್ ಮಾಡಿ. ಯಾವುದೇ ಚೆಸ್ಟ್ ಎಕ್ಸಸೈಸ್ ಪರ್ಫಾರ್ಮ್ ಮಾಡುವ ಬೆಂಚ್ ಚೆಸ್ಟ್ ಎಕ್ಸಸೈಸಸ್ ಪರ್ಫಾರ್ಮ್ ಮಾಡುವಾಗ ನೀವು ಲೆಗ್ಸ್ ಅನ್ನ ಫ್ಲೋರ್ ಮೇಲೆ ಫರ್ಮ್ ಆಗಿಡ್ಬೇಕು. ಯಾಕಂದ್ರೆ ನೀವು ಪ್ರೆಸ್ ಮೂವ್ಮೆಂಟ್ ಮಾಡುವಾಗ ಏನಾಗುತ್ತೆ, ಬಾಡಿ ಶೇಕ್ ಆಗಬಾರ್ದು. ಶೇಕ್ ಆಗಿಬಿಟ್ರೆ ನಿಮ್ಮ ವೇಟ್ ಡಿಸ್ಟ್ರಿಬ್ಯೂಟ್ ಆಗಿಬಿಡುತ್ತೆ, ನಿಮ್ಮ ಶೋಲ್ಡರ್ ಮೇಲೆ ಬರುತ್ತೆ, ಇಲ್ಲ ನಿಮ್ಮ ಚೆಸ್ಟ್ ಮೇಲೆ ಅಷ್ಟು ವರ್ಕ್ ಆಗಲ್ಲ. ಸೊ ಅದು ಒಂದು ಗಮನದಲ್ಲಿ ನೀವು ಮಾಡುವಾಗ, ನಿಮ್ಮ ಚೆಸ್ಟ್ ವರ್ಕೌಟ್ ಮಾಡುವಾಗ ಕಾಲೆಲ್ಲ ಫ್ಲೋರ್ ಮೇಲೆ ಕರೆಕ್ಟ್ ಆಗಿ ಫರ್ಮ್ ಆಗಿರ್ಬೇಕು, ಅದರ ಸಪೋರ್ಟ್ ತಗೋಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಅನ್ನ. ಮತ್ತೆ ಇದೇ ತರ ವಿಡಿಯೋಸ್ ಮಾಡ್ತಿರ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಸಿ ನೆಕ್ಸ್ಟ್ ವಿಡಿಯೋ.